ಹಾಯ್ ಡಿಯರ್ಸ್, ವೆಲ್ಕಮ್ ಬ್ಯಾಕ್. ವೆಲ್ಕಮ್ ಟು ಸುಜೀಸ್ ಲೈಫ್ ಸ್ಟೈಲ್. ಹೇಗಿದ್ದೀರಾ? ನೀವೆಲ್ಲರೂ ಚೆನ್ನಾಗಿದ್ದೀರಾ ಅಂತ ಅನ್ನೋದು ನನ್ನ ಭಾವನೆ. ಈಗಾಗಲೇ ನಾನು ಒಂದು ವಾರದ ವ್ಲಾಗ್ ಇವತ್ತು ನಿಮ್ಮ ಜೊತೆಗೆ ಹಂಚ್ಕೋತಾ ಇದ್ದೀನಿ. ನನಗೆ ಒಂದೊಂದ್ಸತಿ ತುಂಬ ಬೇಜಾರಾಗುತ್ತೆ. ಈಗಾಗಲೇ ಎಷ್ಟು ಡಿಲೇ ನಾನು ವ್ಲಾಗ್ ಹಾಕ್ತಾ ಇದ್ದೀನಿ. ಎಷ್ಟೋ ಜನ ನನ್ನ ವ್ಲಾಗ್ಗೋಸ್ಕರ ಕಾಯ್ತಿರ್ತಾರೆ. ಡಿಸಪಾಯಿಂಟ್ ಮಾಡಬಾರ್ದು ಅಂತ ಅನ್ನೋ ಉದ್ದೇಶಕ್ಕೆ ಸಾಕಷ್ಟು ಬಾರಿ ನಾನು ವೀಡಿಯೋ ಶೂಟ್ ಮಾಡ್ತೀನಿ. ಕಾರಣಾಂತರದಿಂದ ವೀಡಿಯೋ ಶೂಟ್ ಮಾಡೋದನ್ನು ಎಡಿಟ್ ಮಾಡಿ ಪೋಸ್ಟ್ ಮಾಡಲಿಕ್ಕೆ ತುಂಬ ಡಿಲೇ ಆಗ್ತಿದೆ. ಹೇಳ್ತಾರಲ್ಲ, ಜೀವನದ ಸಮುದ್ರದಲ್ಲಿ ಸಿಕ್ಕಾಕೊಂಡ್ರೆ ಬಿಡಿಸ್ಕೊಂಬರೋದು ಕಷ್ಟ ಅಂತ. ಅದೇ ರೀತಿ ಇದೊಂದು ಜೀವನದ ಸಮುದ್ರದಲ್ಲಿ ಬೇಕಾದಷ್ಟು ಅಡೆತಡೆಗಳು ಬರುತ್ತೆ, ಸಾಕಷ್ಟು ಸ್ಯಾಕ್ರಿಫೈಸ್ ಮಾಡಬೇಕಾಗತ್ತೆ. ಈ ಥರದ ಸಂದರ್ಭದಲ್ಲಿ ಒಂದು ಸಂಸಾರ ಅಂತ ಅನ್ನೋದು ಒಂದು ಗಾಡಿ ಬಂಡಿಗೆ ಅಥವಾ ಒಂದು ಬಂಡಿಗೆ ಹೋಲಿಸ್ಕೊಳ್ಳೋದಾದರೆ, ಆ ಬಂಡಿನಲ್ಲಿ 4 ಚಕ್ರ ಇರುತ್ತೆ. 4 ಚಕ್ರದಲ್ಲಿ ಒಂದು ಚಕ್ರ ಮುರ್ಕೊಂಡು ಬಿದ್ದು ಹೋಗಿದೆ. ಈಗ 3 ಚಕ್ರ ಎಳ್ಕೊಂಡು ಹೋಗ್ತಾ ಇರಬೇಕಾದ್ರೆ ಸ್ವಲ್ಪ ಭಾರ ಜಾಸ್ತಿ ಇದೆ. ಭಾರ ಜಾಸ್ತಿ ಇರುವಾಗ ಗುರಿ ಮುಟ್ಟೋದು ಸ್ವಲ್ಪ ನಿಧಾನ ಆಗುತ್ತಲ್ಲ, ಅದೇ ರೀತಿಯಲ್ಲೇ ನನ್ನ ಜೀವನ ಕೂಡ ನಿಧಾನವಾಗಿ ಸಾಗ್ತಾ ಇದೆ. ಈ ಸಾಗುವಂಥ ನಿಧಾನದ ಜೀವನವನ್ನು ನನ್ನ ಲೈಫ್ ಸ್ಟೈಲ್ ಚಾನಲ್ ಮೂಲಕ ನಿಮ್ಮ ಜೊತೆಗೆ ಹಂಚ್ಕೋತಾ ಇರ್ತೀನಿ. ಕೆಲವೊಮ್ಮೆ ನನ್ನ ವ್ಲಾಗ್ ಬರೋದು ಡಿಲೇ ಆಗ್ಬೋದು, ಆದರೂ ಕೂಡ ಎಷ್ಟೇ ಡಿಲೇ ಆದರೂ ಪರವಾಗಿಲ್ಲ, ನಾನು ಶೂಟ್ ಮಾಡೋದನ್ನು ನಿಮ್ಮ ಜೊತೆಗೆ ಹಂಚ್ಕೋಬೇಕು ಅಂತ ಅನ್ನೋ ಕಾರಣಕ್ಕೆ ಒಂದು ವಾರದ ವ್ಲಾಗ್ನ ಸ್ವಲ್ಪ ಸ್ವಲ್ಪ ಎಲ್ಲೆಲ್ಲಿ ಶೂಟ್ ಮಾಡಿದ್ದು ಅದನ್ನು ಇವತ್ತು ನಿಮ್ಮ ಜೊತೆಗೆ ಹಂಚ್ಕೋತಾ ಇದ್ದೀನಿ. ಇವತ್ತು ಶ್ರೀರಾಮನವಮಿ ಆಗಿರೋದ್ರಿಂದ ವಿಶೇಷವಾಗಿ ಇವತ್ತು ನೀರು ಮಜ್ಜಿಗೆ, ಪಾನಕ, ಏನಿದ್ದು ಕೋಸಂಬರಿ ಇದನ್ನೆಲ್ಲ ಮಾಡಿ ದೇವ್ರ ನೈವೇದ್ಯ ಮಾಡಿ ನಂತರ ಇವತ್ತಿನ ವ್ಲಾಗ್ ಅಂದರೆ ಇವತ್ತಿನ ಕೆಲಸಗಳು ಮುಂದುವರಿತಾ ಇದೆ. ನಮ್ಮ ಫ್ಯಾಕ್ಟ್ರಿ ವರ್ಕ್ ಇರ್ಬೋದು ಅಥವಾ ಕ್ಲೌಡ್ ಕಿಚನ್ ವರ್ಕ್ ಇರ್ಬೋದು, ಇದೆರಡೂ ಕೂಡ ಅಟ್ ಎ ಟೈಮಲ್ಲಿ ಆರ್ಡರ್ಸ್ ಬರ್ತಿರೋದ್ರಿಂದ ಕೆಲವೊಮ್ಮೆ ಅಲ್ಲೂ ಕೂಡ ನನಗೆ ಟೈಮ್ ಕರೆಕ್ಟಾಗಿ ಮ್ಯಾನೇಜ್ ಮಾಡೋದು ತುಂಬ ಕಷ್ಟ ಆಗ್ತಿದೆ. ಏನು ಹೇಳ್ತಾರಲ್ಲ, ಜವಾಬ್ದಾರಿಗಳನ್ನ ಹೆಗಲ ಮೇಲೆ ಹೊತ್ಕೊಂಡ ಮೇಲೆ ಕೆಲವೊಂದು ಜವಾಬ್ದಾರಿಗಳನ್ನು ನಿಭಾಯಿಸುವಾಗ ಸಾಕಷ್ಟು ಭಾರ ಹೊತ್ಕೊಂಡಾಗ ಇದೆಲ್ಲ ನಾನು ಸ್ಯಾಕ್ರಿಫೈಸ್ ಮಾಡ್ತಾ ಕೆಲವನ್ನ ಅಂದರೆ ವ್ಲಾಗ್ ಹಾಕೋದನ್ನು ಸ್ವಲ್ಪ ಡಿಲೇ ಆದರೂ ಕೂಡ ಕೆಲಸಗಳನ್ನು ನಾನು ಮುಗಿಸ್ಲೇಬೇಕಾಗಿರೋದ್ರಿಂದ ಬಂದಿರೋವಂಥ ಆರ್ಡರ್ಸ್ನ ಕರೆಕ್ಟಾಗಿ ಸಮಯಕ್ಕೆ ಕಳಿಸ್ಬೇಕಾಗಿರೋದ್ರಿಂದ ಸ್ವಲ್ಪ ಇಲ್ಲಿ ನಾನು ಏನು ಹೇಳ್ತಾರೆ ಇರೆಗ್ಯುಲರ್ ಆಗ್ತಾ ಬರ್ತಾಯಿದ್ದೀನಿ. ಸೊ ಅಟ್ಲೀಸ್ಟ್ ವಾರಕ್ಕೊಂದಾದರೂ ನನ್ನ ವೀಡಿಯೋ ಬರ್ತಾಯಿದೆ ಅಂತ ಅನ್ನೋದೊಂದೇ ಖುಷಿ ಅಷ್ಟೇ. ಹಾಗೆ ಹೇಳಬೇಕು ಅಂತಂದರೆ, ನನ್ನ ಚಾನಲ್ ನಾನು ಸ್ಟಾರ್ಟ್ ಮಾಡಿದ್ದು ನಂದು ಮೋಟಿವೇಶ್ನಲ್ ಮೂಲಕ. ಒಂದು ಲೇಡೀಸ್ಗೆ ಮೋಟಿವೇಟ್ ಆಗಬೇಕು, ಒಂದು ಜೀವನದಲ್ಲಿ ಒಂದು ಹೆಣ್ಣು ಹೇಗೆ ತನ್ನ ಸಂಸಾರನ ನಡೆಸ್ಕೊಂಡು ಹೋಗ್ತಾಳೆ ಅಂತನೋ ಒಂದು ಮೋಟಿವೇಶನ್ ಮೂಲಕನೇ ನಾನು ಈ ಸ್ಟಾರ್ಟ್ ಮಾಡಿದ್ದು. ಇದು ಕೂಡ ಒಂದು ಮೋಟಿವೇಶ್ನಲ್ ನನ್ನ ಲೈಫ್ ಸ್ಟೈಲ್, ನನ್ನ ಲೈಫ್ ಜರ್ನಿನ ನಿಮ್ಮ ಜೊತೆಗೆ ಹಂಚ್ಕೋತಾ ಇದ್ದೀನಿ. ಮೇ ಬಿ ಸುಮಾರು ಜನಕ್ಕೆ ನಾನು ಈಗೇನು ಸ್ಟ್ರಗಲ್ ಮಾಡ್ತಿದ್ದೀನಿ ಅದು ನಿಮಗೂ ಕೂಡ ಒಂದು ಎಲ್ಲೋ ಒಂದು ಕಡೆ ಉತ್ತೇಜನ ಆಗ್ಬೋದು. ಇವ್ರು ಮಾಡ್ತಿದ್ದಾರೆ, ನಾವು ಮಾಡ್ಬೋದಲ್ಲ, ನಮ್ಮ ಕೈಲಿ ಯಾಕೆ ಸಾಧ್ಯ ಇಲ್ಲ ಅಂತನ್ನೋದು ಮೇ ಬಿ ನೀವು ಅರ್ಥ ಮಾಡ್ಕೋಬೋದು. ಆ ಥರ ನೀವು ಕೂಡ ಜೀವನದಲ್ಲಿ ಏನೇ ಕಷ್ಟ ಬಂದರೂ ಎದುರಿಸೋವಂಥ ಒಂದು ಧೈರ್ಯ ಸಿಗುತ್ತೆ ಅಂತ ಅನ್ನೋ ಕಾರಣಕ್ಕೆ ನಾನು ಹೇಗೆ ಈ ಲೈಫ್ನ ನಾನು ಚಾಲೆಂಜಸ್ ಇರ್ಬೋದು, ಸ್ಟ್ರಗಲ್ ಇರ್ಬೋದು, ಇದನ್ನೆಲ್ಲ ನಾನು ಫೇಸ್ ಮಾಡ್ತಿದ್ದೆ, ಅದನ್ನೆಲ್ಲ ನಿಮಗೆ ಬ್ಲಾಗ್ ಮೂಲಕ ಹಂಚ್ಕೋತಾ ಇದ್ದೀನಿ. ನಿಮ್ಮೆಲ್ಲರಿಗೂ ಈ ಬ್ಲಾಗ್ ಕೂಡ ಇಷ್ಟ ಆಗುತ್ತೆ ಅಂತ ಅಂದ್ಕೊಂಡಿದ್ದೀನಿ. ಇವತ್ತಿನ ಮಧ್ಯಾಹ್ನ ಊಟ ಬರೀ ಹೆಸರುಬೇಳೆ, ನೀರು ಮಜ್ಜಿಗೆ, ಪಾನಕ, ಅದಷ್ಟರಲ್ಲೇ ಹೊಟ್ಟೆ ತುಂಬೋಯ್ತು. ಸೊ ಬೆಳಗ್ಗೆ ಚಿತ್ರಾನ್ನ ಮಾಡಿದ್ದೆ, ಅದಾದಮೇಲೆ ಕ್ಲೀನಿಂಗ್, ಸ್ನಾನ, ಪೂಜೆ ಎಲ್ಲ ಮುಗಿಸಿ ಈಗಷ್ಟೇ ಹೆಸರುಬೇಳೆ, ನೀರು ಮಜ್ಜಿಗೆ, ಪಾನಕ ಎಲ್ಲ ತೊಗೊಂಡು ಹೊಟ್ಟೆ ಫುಲ್ ಆಯಿತು, ಅದೇ ಊಟ ಆಗೋಯ್ತು. ಸೊ ಇವತ್ತೊಂದು ಹಾಲ್ ಮಾಡೋಣ ಅಂತ ಅಂದ್ಕೊಂಡೆ. ತುಂಬ ದಿನ ಆಗೋಯಿತು ಹಾಲ್ ವಿಡಿಯೋ ನಿಮ್ಮ ಜೊತೆಗೆ ಶೇರ್ ಮಾಡಿ. ಅದಷ್ಟು ವಸ್ತುಗಳು ಮನೆಗೆ ಅಂತ ತರಿಸಿದ್ದೆ, ಮೋಸ್ಟ್ ಯೂಸ್ಫುಲ್ ಪ್ರಾಡಕ್ಟ್ಸ್, ಮೇ ಬಿ ನಿಮಗೂ ಯೂಸ್ ಆಗ್ಬೋದು ಅಂತ. ನಾನು ಯಾವುದು ಪ್ಯಾಕೇಜಿಂಗ್ ಓಪನ್ ಮಾಡಿ ಚೆಕ್ ಮಾಡಿದ್ದೀನಿ, ಬಟ್ ನಾನು ಇದನ್ನು ಇನ್ನೂ ಯೂಸ್ ಮಾಡೋಕ್ಕೆ ಸ್ಟಾರ್ಟ್ ಮಾಡಿಲ್ಲ. ಸೊ ಮೇ ಬಿ ನಿಮ್ಗೆ ಏನಾದ್ರು ಯೂಸ್ ಆಗಿದ್ರೆ ನೀವು ಬೇಕಾದ್ರೆ ಪರ್ಚೇಸ್ ಮಾಡ್ಬೋದು. ನಾನು ಇದನ್ನು ಕೆಲವನ್ನ ಮೀಶೋಯಿಂದ ತರಿಸಿದ್ದೀನಿ, ಕೆಲವನ್ನ ಅಮೆಝಾನಿಂದ ತರಿಸಿದ್ದೆ. ಬನ್ನಿ ಏನು ಅಂತ ನೋಡ್ಕೊಂಬರೋಣ. ಮೊದಲಿಂದ ನಾನು ನಿಮಗೆ ತೋರಿಸಿರೋದು ಬಾತ್ರೂಮ್ ಕ್ಲೀನರ್ ಅಥವಾ ಬಾತ್ರೂಮಲ್ಲಿರುವಂಥ ಟ್ಯಾಪ್ ಮತ್ತು ಶವರ್, ಸಿಂಕ್ ಇಂಥದನ್ನೆಲ್ಲ ಕ್ಲೀನ್ ಮಾಡೋಕ್ಕೆ ಇರೋವಂಥ ಒಂದು ಕ್ಲೀನರ್ ಇದು. ನಮಗಿಲ್ಲಿ ಜಾಸ್ತಿ ಉಪ್ಪು ನೀರು ಬರುತ್ತೆ, ಅಂದರೆ ಹಾರ್ಡ್ ವಾಟರ್ ಜಾಸ್ತಿ. ಸೊ ಹಾಗಾಗಿ ಎಷ್ಟೇ ನೀವು ಕ್ಲೀನ್ ಮಾಡಿ 2 ದಿನ ಅಥವಾ 3 ದಿನಕ್ಕೆ ನಂತರ ಮತ್ತೆ ವಾಪಸ್ ಹಾಗೇನೆ ಬೆಳ್ಳೆ ಕಾಣಿಸ್ತಿರುತ್ತೆ. ಟ್ಯಾಪ್ ಮೇಲೆಲ್ಲ ತುಂಬ ಜಾಸ್ತಿ ಹಾರ್ಡ್ ಸ್ಟೈನ್ ಉಳ್ಕೊಂಡ್ಬಿಟ್ಟಿದೆ ಕೆಲವು ಟ್ಯಾಪ್ ಮೇಲೆ. ನಾನಂತೂ ಸಾಕಷ್ಟು ಟ್ರೈ ಮಾಡಿದೆ, ಕೋಲ್ಗೇಟ್ ಪೇಸ್ಟಲ್ಲೆಲ್ಲ ಕೆಲವು ಸತಿ ಮಾಡಿ ನೋಡಿದೆ, ಆದರೆ ತುಂಬ ಚೆನ್ನಾಗಿ ಕ್ಲೀನ್ ಆಗುತ್ತೆ. ಮತ್ತೆ 1-2 ದಿನಕ್ಕೇ ರಿಪೀಟ್ ಹಂಗೆ ಆಗ್ತಿತ್ತು, ಬೆಳ್ಳೆ ಕಾಣಿಸೋಕ್ಕೆ ಸ್ಟಾರ್ಟ್ ಆಗುತ್ತೆ. ಸೊ ಶವರ್ ಆಗಲಿ ಮತ್ತು ವಾಟರ್ ಗನ್ ಆಗಲಿ ಕೆಲವು ಸತಿ ಬ್ಲಾಕ್ ಆಗಿಬಿಡುತ್ತೆ ಹಾರ್ಡ್ ವಾಟ್ರಿಂದಾಗಿ, ನೀರು ಸರಿಯಾಗಿ ಫ್ಲೋ ಆಗೋದೇ ಇಲ್ಲ. ಹಾಗಾಗಿ ಇದು ಎಸ್ಪೆಷಲಿ ಲೈಮ್ ಸ್ಕೇಲ್ ರಿಮೂವ್ ಮಾಡೋಕ್ಕೆ ಅಂತಲೇ ಇರೋವಂಥ ಒಂದು ಕ್ಲೀನರ್. ಟ್ಯಾಪ್ಗೆ ಮತ್ತು ಸಿಂಕ್ಗೆ ಮತ್ತು ಶವರ್ಗೆ ಮತ್ತು ವಾಟರ್ ಗನ್ ಇಂಥದಕ್ಕೆಲ್ಲ ಕ್ಲೀನ್ ಮಾಡಲಿಕ್ಕೆ ಅಂತಲೇ ಬಳಸೋವಂಥ ಒಂದು ಕ್ಲೀನರ್. ನಾನು ಕೂಡ ಎಲ್ಲೋ ಒಂದು ವಿಡಿಯೋ ನೋಡಿದೆ, ಅವ್ರು ಹಾಕಿ ತೋರಿಸಿ ಕ್ಲೀನ್ ಮಾಡಿ ತೋರಿಸಿದ್ರು. ಮೇ ಬಿ ಅದು ಯೂಸ್ ಆಗ್ಬೋದು ಅಂತ ಅಂದ್ಕೊಂಡು ತರಿಸಿದ್ದು. ನಾನು ಸುಮಾರೆಲ್ಲ ಟ್ರೈ ಮಾಡಿದ್ಮೇಲೆ ಇದು ತರಿಸಿದ್ದೀನಿ. ಇದು ನಾನು ತರಿಸಿರೋದು ಅಮೆಝಾನಿಂದ.
ಇದರಲ್ಲಿ ಒಂದು ಈ ಥರದ್ದು ಒಂದು ನೋಸಲ್ ಕೊಟ್ಟಿದ್ದಾರೆ, ಸ್ಪ್ರೇ ಬಾಟಲ್ ಆಗಿರೋದ್ರಿಂದ ಇದಕ್ಕೊಂದು ಈ ಥರದೊಂದು ಕೊಟ್ಟಿರ್ತಾರೆ ಎಕ್ಸ್ಟ್ರಾ. ಹಾಗೆ ಒಂದು ಬಾಟಲ್ ಇದೆ. ಸೊ ಗಾಜಿನ ಬಾಟ್ಲು. ಇದು ಹ್ಯಾಪಿ ಪ್ಲಾನೆಟ್ ಅಂತ ಇರೋವಂಥ ಒಂದು ಹಾರ್ಡ್ ಸ್ಟೈನ್ ರಿಮೂವರ್. ಇದಕ್ಕೆ ನಾವು ಕ್ಯಾಪ್ ತೆಗೆದುಬಿಟ್ಟು ಈ ಸ್ಪ್ರೇ ನೋಸಲ್ನ ಹಾಕ್ಕೊಂಡು ಕ್ಲೀನ್ ಮಾಡ್ಬೋದು. ನಾನು ಮಾಡಿ ನೋಡ್ತೀನಿ, ಮಾಡಿದ್ಮೇಲೆ ನಿಮಗೆ ವಿಡಿಯೋ ಮಾಡಿ ತೋರಿಸ್ತೀನಿ ಎಷ್ಟು ಚೆನ್ನಾಗಿ ಇದು ವರ್ಕ್ ಆಗುತ್ತೆ ಅಂತ. ಫಸ್ಟ್ ನಾನು ಇವತ್ತು ಇದು ನಿಮ್ಗೆ ತೋರಿಸಿರೋದು ಬರೀ ಹಾಲ್ ಅಷ್ಟೇ. ಇದು ಯಾವ ಥರ ಯೂಸ್ ಆಗುತ್ತೆ, ಹೆಂಗೆ ಯೂಸ್ ಮಾಡೋದು ಅಂತ ನಾನು ನಿಮಗೆ ಫರ್ದರ್ ವಿಡಿಯೋದಲ್ಲಿ ಖಂಡಿತ ತೋರಿಸ್ತೀನಿ. ಡೀಟೇಲ್ ಆಗಿ ನಾನು ವಿಡಿಯೋ ಮಾಡಿದೆ ನಿಮಗೆ ತೋರಿಸ್ತೀನಿ. ಇದು ಈ ಥರ ಇರುತ್ತೆ. ಇದ್ರ ಜೊತೆಗೆ ಈ ಥರ ಒಂದು ನೋಸಲ್ ಕೂಡ ಕೊಟ್ಟಿದ್ದಾರೆ. 200 ರೂಪೀಸ್ ಒಂದು ಬಾಟಲ್. ಇದಾದ ನಂತರ ಲೇಡೀಸ್ಗೆಲ್ಲ ಪ್ರತಿದಿನ ಕೆಲಸ ಏನು ಅಂತಂದರೆ ಒಂದು ಈ ಥರ ಕ್ಲೀನಿಂಗ್ ಬಗ್ಗೆನೇ ಜಾಸ್ತಿ ನಮಗೆ ಟೆನ್ಷನ್. ಈ ಅಡುಗೆ ಮನೆ ಕ್ಲೀನಿಂಗ್ ಇರ್ಬೋದು, ಬಟ್ಟೆ ಒಗೆದಿರ್ಬೋದು, ಪಾತ್ರೆ ತೊಳೆಯೋದಿರ್ಬೋದು, ಈ ಥರ ಟ್ಯಾಪ್ ಕ್ಲೀನ್ ಮಾಡೋದು, ಬಾತ್ರೂಮ್ ಕ್ಲೀನ್ ಮಾಡೋದು, ಇಂಥದ್ದೇ ಇರುತ್ತೆ. ಹಾಗಾಗಿ ನಾನು ಕೂಡ ಎಷ್ಟು ನಮ್ಮ ಕೈಲಿ ಸಾಧ್ಯ ಕಮ್ಮಿನಲ್ಲಿ ತರ್ಸೋಕ್ಕೆ ಅಂತ ನಾನು ಹುಡುಕ್ತಾ ಇರ್ತೀನಿ. ಒಂದು ಡಿಟರ್ಜೆಂಟ್ ಲಿಕ್ವಿಡ್ ಇದು ಬೇಕೋ BECO ಬೇಕೋನೋ ಗೊತ್ತಿಲ್ಲ. ಬೀಕೋ ಅಂತನ ಒಂದು ಲಿಕ್ವಿಡ್, ಇದು ಡಿಟರ್ಜೆಂಟ್ ಲಿಕ್ವಿಡ್. ಇದರಲ್ಲಿ ಒಳ್ಳೆ ಗಮನ ಇದೆ, ವಾಶ್ ಕೂಡ ಆಗುತ್ತೆ. ಟಾಪ್ ಲೋಡ್ಗೆ ವಾಷಿಂಗ್ ಮಿಷಿನ್ಗೆ ಬಳಸುವಂಥ ಒಂದು ಲಿಕ್ವಿಡ್ ಇದು. ಸೊ ಇದರಲ್ಲಿ 2 ಲೀಟರ್ದು ನಾನು ತರಿಸಿದ್ದೀನಿ. ಇದರಲ್ಲಿ ಬೇರೆ ಬೇರೆ ಫ್ರಾಗ್ರೆನ್ಸ್ದು ಇದೆ ಅಂತ ಅನ್ಸುತ್ತೆ. ನಾನು ಇದು 2 ಲೀಟರ್ದು ತರಿಸಿದ್ದೀನಿ. 2 ಲೀಟರ್ದು ಅಷ್ಟೇ ಅಲ್ಲ, 4 ಲೀಟರ್ದು ತರಿಸಿದ್ದೀನಿ. ಸೊ ಡೈಲಿ ಒಂದೊಂದು ಸಣ್ಣ ಒಂದು 10 ml ಅಷ್ಟು 15 ml ಅಷ್ಟು ಹಾಕ್ಕೊಂಡ್ರೆ ಸಾಕು. ಒಂದು ಬಕೆಟ್ ಅಷ್ಟು ಬಟ್ಟೆಗೆ ಡೈಲಿ ನೀವು ಒಂದು ಬಕೆಟ್ ವಾಶ್ ಮಾಡೋದು ಕೂಡ 1 ತಿಂಗಳಂತೂ ಹೆಚ್ಚು ಕಮ್ಮಿ ಬರುತ್ತೆ. ಪೌಡರ್ ಅಷ್ಟು ನಮಗೆ ಬರಲ್ಲ, ಬೇಗನೆ ಖಾಲಿ ಆಗುತ್ತೆ. ಇದು 2 ಲೀಟರ್ ಇರೋವಂಥ ಒಂದೊಂದು ಪ್ಯಾಕೆಟ್ 4 ಲೀಟರ್ ತರಿಸಿದ್ದೀನಿ. ಇದು ಡಿಟರ್ಜೆಂಟ್ ಲಿಕ್ವಿಡ್, ಆಯಿತಾ. ಇದೆರಡರದ್ದು ಪ್ರಾಡಕ್ಟು ಅಮೆಝಾನ್ ಲಿಂಕಿಂದ ನಾನು ಡಿಸ್ಕ್ರಿಪ್ಷನ್ ಬಾಕ್ಸಲ್ಲಿ ಹಾಕಿರ್ತೀನಿ, ಚೆಕ್ ಮಾಡಿ. ಮೇಯ್ನಾಗಿ ಏನಂದರೆ ನಂಗೆ ತುಂಬ ಇಷ್ಟ ಆಗಿದ್ದು ಅಡುಗೆ ಮನೆ ವಸ್ತುಗಳು. ನಂಗೆ ತುಂಬ ಇಷ್ಟ, ಯಾವಾಗಲೂ ಇಷ್ಟ. ಪಾತ್ರೆಗಳಾಗಲಿ, ನಾನು ಬಟ್ಟೆಗಿಂತಲೂ ನನಗೆ ಬೇಕಾಗಿರೋಂಥ ವಸ್ತುಗಳಿಗಿಂತಲೂ ಜಾಸ್ತಿ ಪಾತ್ರೆಗಳಿಗೆ ಸ್ವಲ್ಪ ಜಾಸ್ತಿ ಗಮನ ಕೊಡ್ತೀನಿ. ಒಂದು ಮೇಯ್ನಾಗಿ ನಾವು ಮಾಡುವಂಥ ವಿಡಿಯೋ ಚೆನ್ನಾಗಿ ಬರಬೇಕು ಅಂತ ಅನ್ನೋ ಒಂದು ದೃಷ್ಟಿ, ಹಾಗೆ ಚೆನ್ನಾಗಿ ಕಾಣಿಸುತ್ತೆ ಅಂತ ಅನ್ನೋ ಒಂದು ದೃಷ್ಟಿಯಿಂದ ಗೋಲ್ಡ್ ಕಲರಲ್ಲಿರುವಂಥ ಒಂದು ಕಟ್ಲರಿ ತರಿಸಿದ್ದೀನಿ. ಇದರಲ್ಲಿ ಸೆಟ್ ಇದೆ, 3 ಬಂದಿದೆ ಎಲ್ಲವನ್ನೂ. ಸೊ 3 ನೈಫ್ ಇದೆ, 3 ಫೋರ್ಕ್ ಇದೆ, 3 ದೊಡ್ಡ ಸ್ಪೂನ್ ಇದೆ, ಸರ್ವಿಂಗ್ ಸ್ಪೂನ್ ಥರದ್ದು. ಇನ್ನು 3 ಈ ಏನೋ ಡೆಸರ್ಟ್ ತಿನ್ನೋ ಥರದ್ದು 3 ಸ್ಪೂನ್ ಇದೆ, ಪುಟ್ಟದಿದೆ. ನಂಗೆ ತುಂಬ ಇಷ್ಟ ಆಯಿತು, ಹಾಗಾಗಿ ಇದನ್ನು ತರಿಸಿದ್ದೆ. ಇದು ಕೂಡ ಅಮೆಝಾನಲ್ಲಿ ತರಿಸಿದ್ದು ಅಂತ ಅನ್ಕೋತೀನಿ, ಮೇ ಬಿ ಅಮೆಝಾನಲ್ಲಿ ತರಿಸಿರೋದು. ತುಂಬ ಚೆನ್ನಾಗಿದೆ ನೋಡಿ, ಸರ್ವಿಂಗ್ ಮಾಡಲಿಕ್ಕೆ ಅಥವಾ ಏನಾದರೂ ಡೆಸರ್ಟ್ ಸರ್ವ್ ಮಾಡೋವಂಥ ಟೈಮಲ್ಲಿ ಇಂಥದಕ್ಕೆಲ್ಲ ತುಂಬ ಚೆನ್ನಾಗಿದೆ. ಸೊ ದೊಡ್ಡದಾಗಿದೆ, ಎಷ್ಟು ದೊಡ್ಡದಾಗಿದೆ ನೋಡಿ. ಕ್ವಾಲಿಟಿ ಕೂಡ ತುಂಬ ಚೆನ್ನಾಗಿದೆ, ಗಟ್ಟಿ ಇದೆ, ತುಂಬ ಚೆನ್ನಾಗಿದೆ ಕ್ವಾಲಿಟಿ. ಬ್ರೇಕ್ಫಾಸ್ಟ್ ಟೈಮಲ್ಲಿ ಆಮ್ಲೆಟ್ಟು ಮತ್ತು ಬ್ರೆಡ್ಡು ಇಂಥದ್ದೆಲ್ಲ ಕೊಟ್ಟಾಗ ಬೆಣ್ಣೆ ಹಚ್ಕೊಳ್ಳೋದಕ್ಕಾಗಲಿ ಅಥವಾ ಕಟ್ ಮಾಡ್ಕೊಂಡು ತಿನ್ನೋದಕ್ಕಾಗಲಿ ಈ ಥರ 3 ನೈಫ್ ಇದೆ. ಇದರ ಶಾರ್ಪ್ನೆಸ್ ಕೂಡ ಇದೆ ನೋಡಿ. ಮುಂದೆ ಈ ಥರ 3 ನೈಫ್ ಕೊಟ್ಟಿದ್ದಾರೆ. ಈ ಥರ 3 ದೊಡ್ಡ ಸ್ಪೂನ್ ಇದೆ, 3 ಚಿಕ್ಕ ಸ್ಪೂನ್ ಇದೆ. ಇದನ್ನು ಸ್ವೀಟ್ಗೆ, ಐಸ್ ಕ್ರೀಮ್ಗೆ ಇಂಥದಕ್ಕೆಲ್ಲ ಸರ್ವ್ ಮಾಡಲಿಕ್ಕೆ, ತಿನ್ನೋದಕ್ಕೆ ತುಂಬ ಚೆನ್ನಾಗಿರುತ್ತೆ. ಒಂದು ಪಾಟ್ ಸ್ಟ್ಯಾಂಡ್ ಇದೆ. ಇದಕ್ಕೆ ಮುಂಚೆ ಕೂಡ ನಾನು ಒಂದು ಪಾಟ್ ಸ್ಟ್ಯಾಂಡ್ ತರಿಸಿದ್ದೆ ಅಮೆಝಾನಿಂದ. ಒಂದು ಕಾರ್ನರಲ್ಲಿ ನಾನು ಇಟ್ಟಿದ್ದೀನಿ. ಸುಮಾರು ಪ್ಲ್ಯಾಂಟ್ಸ್ ಅದರಲ್ಲಿ ಇಟ್ಟಿದ್ದೀವಲ್ಲ, ನೋಡೋಕ್ಕೆ ಅದೆಷ್ಟು ಚೆನ್ನಾಗಿ ಕಾಣಿಸುತ್ತೆ. ಅದೇ ಥರನೇ ಇರೋವಂಥ ಇನ್ನೊಂದು ಬೇರೆ ಡಿಸೈನಲ್ಲಿ ಇರೋವಂಥ ಒಂದು ಪಾಟ್ ಸ್ಟ್ಯಾಂಡ್. ಇದು ಪರ್ಪಸ್ಬಲಿ ಇದೊಂದು ಟೆರೆಸ್ಗೆ ಅಂತಲೇ ತರಿಸಿದೆ. ಸೊ ಇನ್ನೇನು ಮಳೆಗಾಲ ಶುರುವಾಗುತ್ತೆ, ಗಿಡಗಳು ಕೂಡ ತುಂಬ ಚೆನ್ನಾಗಿ ಚಿಗುರುತ್ತೆ ಅಂತ ಅದಕ್ಕೋಸ್ಕರ ನನಗೆ ಇಂಡೋರ್ ಪ್ಲ್ಯಾಂಟ್ಸ್ ಇಡೋಕ್ಕೆ ತುಂಬ ಇಷ್ಟ. ಗೊತ್ತಿಲ್ಲ ಇದನ್ನು ಎಲ್ಲಿ ಇಡ್ತೀನಿ ಅಂತ. ಒಂದು ಸಣ್ಣ ಜಾಗದಲ್ಲಿ ಸುಮಾರು 6 ಪಾಟ್ ನಾವು ಇದರಲ್ಲಿ ಅರೇಂಜ್ ಮಾಡಿ ಇಡ್ಬೋದು. ಮನಿ ಪ್ಲಾಂಟ್ ಇರ್ಬೋದು ಅಥವಾ ಸ್ನೇಕ್ ಪ್ಲಾಂಟ್ ಇರ್ಬೋದು, ಸ್ಪೈಡರ್ ಪ್ಲಾಂಟ್ ಇರ್ಬೋದು, ಈ ಥರದ್ದೆಲ್ಲ ಇಡೋಕ್ಕೆ ತುಂಬ ಚೆನ್ನಾಗಿದೆ. ನಾನು ಟೆರೆಸ್ಗೆ ಅಂತ ತರಿಸಿದ್ದೀನಿ, ನೋಡೋಣ ಎಲ್ಲಿ ಇಡೋಕ್ಕಾಗುತ್ತೆ ಅಂತ. ಇಟ್ಟ ಮೇಲೆ ನಾನು ನಿಮಗೆ ತೋರಿಸ್ತೀನಿ. ಅದು ನಂಗೆ ತುಂಬಾ ಇಷ್ಟ ಆಯಿತು, ಕಾರ್ನರಲ್ಲಿ ಇಟ್ಟಿರೋದ್ರಿಂದ. ಸೊ ಇದಿಷ್ಟು ಇವತ್ತು ನಾನು ಹಾಲ್ ವಿಡಿಯೋ ನಿಮ್ಮ ಜೊತೆಗೆ ಶೇರ್ ಮಾಡಬೇಕು ಅಂತ ಅಂದ್ಕೊಂಡಿದ್ದೆ. ಇದು ಯಾವುದೂ ಕೂಡ ಪ್ರಮೋಷನಲ್ ವಿಡಿಯೋ ಖಂಡಿತ ಅಲ್ಲ. ಮನೆಗೆ ಬೇಕಾಗಿರೋಂಥ ಕೆಲವು ವಸ್ತುಗಳು ತರಿಸೋದನ್ನು ನಿಮ್ಮ ಜೊತೆಗೆ ಹಂಚ್ಕೊಂಡು. ಇವತ್ತು ಒಂದು ಸಮ್ಮರ್ ಸ್ಪೆಷಲ್ ರೆಸಿಪಿ ನಿಮ್ಮ ಜೊತೆಗೆ ಶೇರ್ ಮಾಡ್ತಾ ಇದ್ದೀನಿ. ಅದು ಬೆಂಡೆಕಾಯಿನ ಉಪಯೋಗಿಸ್ಕೊಂಡು ಸುಮಾರು ಅರ್ಧ kg ಅಷ್ಟು ಬೆಂಡೆಕಾಯಿ ಚೆನ್ನಾಗಿ ತೊಳೆದು ಒರೆಸ್ಬಿಟ್ಟು ನಂತರ 1 ಇಂಚ್ ಅಳತೆನಲ್ಲಿ ಕಟ್ ಮಾಡಿ ಇದಕ್ಕೊಂದು ಸ್ವಲ್ಪ ಎಣ್ಣೆ ಹಾಕಿ ಈ ರೀತಿ ಹುರ್ಕೋಬೇಕು. ಇದರಲ್ಲಿರುವಂಥ ಲೋಳೆ ಎಲ್ಲ ಹೋಗಿ ಈ ರೀತಿ ಆಗೋವರೆಗೂ ಹುರ್ಕೊಂಡ ನಂತರ
ಬಾಣಲಿನಲ್ಲಿ ಅಥವಾ ಒಂದು ಪಾತ್ರೆನಲ್ಲಿ ಇದಕ್ಕೆ ಫಸ್ಟು ಒಗ್ಗರಣೆ ಮಾಡ್ಕೊಳ್ಳೋಣ. ಒಗ್ಗರಣೆಗೆ ಒಂದು ಸ್ವಲ್ಪ ಎಣ್ಣೆಯಲ್ಲಿ ಸಾಸಿವೆ, ಜೀರಿಗೆ, ಸ್ವಲ್ಪ ಮೆಂತ್ಯ ಒಂದು 10 ಕಾಳಷ್ಟು, ಅನಂತರ ಸ್ವಲ್ಪ ಹಸಿರು ಮೆಣಸಿನ್ಕಾಯಿನ ಕಟ್ ಮಾಡಿ ಹಾಕಿ, ಜೊತೆಗೆ ಸ್ವಲ್ಪ ಕರಿಬೇವು ಹಾಕಿ ಫ್ರೈ ಮಾಡ್ಕೋಬೇಕು. ಈ ಒಗ್ಗರಣೆ ಲೈಟಾಗಿ ಅದೆಲ್ಲ ಸ್ವಲ್ಪ ಸಿಡಿಯೋವರೆಗೂ ಹುರ್ಕೊಂಡ ನಂತರ ಇದಕ್ಕೆ ಒಂದು ದೊಡ್ಡ ಈರುಳ್ಳಿ ಕಟ್ ಮಾಡಿ ಹಾಕ್ತಾ ಇದ್ದೀನಿ. ಈರುಳ್ಳಿ ಲೈಟಾಗಿ ಟ್ರಾನ್ಸ್ಪರೆಂಟ್ ಆಗೋವರೆಗೂ ಹುರ್ಕೊಳ್ಳೋಣ. ಇದ್ರ ಜೊತೆಗೆ ಒಂದು ಸಣ್ಣ ಸ್ಪೂನಷ್ಟು ಶುಂಠಿ ಬೆಳ್ಳುಳ್ಳಿ ಪೇಸ್ಟ್ ಹಾಕ್ತಾ ಇದ್ದೀನಿ. ಇದು ಎಸ್ಪೆಷಲಿ ಸಮ್ಮರಲ್ಲೇ ಮಾಡುವಂಥ ಒಂದು ಸಾಂಬಾರ್ ರೆಸಿಪಿ. ಈ ಒಂದು ಶೆಕೆಗೆ ಒಂದು ಒಳ್ಳೆ ಬಾಯಿಗೆ ರುಚಿನೂ ಕೊಡುತ್ತೆ, ದೇಹಕ್ಕೆ ತಂಪು ಕೂಡ ಆಗುತ್ತೆ. ಅದು ಹೇಗೆ ಅಂತ ತೋರಿಸ್ತೀನಿ. ಶುಂಠಿ ಬೆಳ್ಳುಳ್ಳಿ ಪೇಸ್ಟ್ ಹಾಕಿ ಸ್ವಲ್ಪ ಇದೆಲ್ಲ ಹಸಿ ವಾಸನೆ ಹೋಗೋವರೆಗೂ ಹುರ್ಕೊಂಡ ನಂತರ ಇದಕ್ಕೆ ಇನ್ನೊಂದು ಬೌಲಲ್ಲಿ ನಾವು ಇದಕ್ಕೆ 2 ಸ್ಪೂನಷ್ಟು ಕಡಲೆ ಹಿಟ್ಟು ಹಾಕೋಣ. ಕಡಲೆ ಹಿಟ್ಟು ಅಂದರೆ ಕಡಲೆಬೇಳೆ ಹಿಟ್ಟಿದು ಅಥವಾ ಬೋಂಡದ ಹಿಟ್ಟು ಅಂತ ಅನ್ಕೋಬೋದು. ಇದ್ರ ಜೊತೆಗೆ 1/4 ಸ್ಪೂನ್ ಅರಿಶಿನ, 1/4 ಸ್ಪೂನಷ್ಟು ರೆಡ್ ಚಿಲ್ಲಿ ಪೌಡರ್ ಹಾಕ್ತಾ ಇದ್ದೀನಿ. ಅನಂತರ 1/4 ಸ್ಪೂನ್ ಜೀರಿಗೆ ಪುಡಿ, ರುಚಿಗೆ ಒಂದು ಸ್ವಲ್ಪ ಉಪ್ಪು ಹಾಕಿ ಮಿಕ್ಸ್ ಮಾಡಿಕೊಂಡು ನೀರು ಹಾಕಿದ್ದನ್ನು ಕಲಿಸ್ಕೋಬೇಕು. ಈ ಸರ್ತಿ ನಾನು ಸುಮಾರು ಒಂದು 30 kg ಅಷ್ಟು ಕಡ್ಡಿ ಬ್ಯಾಡಗಿ ಅಂತ ತರಿಸಿದ್ದೆ. ಆ ಕಡ್ಡಿ ಬ್ಯಾಡಗಿ ಅಂತ ಅನ್ನೋದು ತುಂಬ ಖಾರ ಇದೆ. ಈ ಸರ್ತಿ ಸಾಂಬಾರ್ ಪೌಡರ್ಗೆ, ರೆಡ್ ಚಿಲ್ಲಿ ಪೌಡರ್ಗೆಲ್ಲ ಈ ಕಡ್ಡಿ ಬ್ಯಾಡಗಿನ ಬಳಸಿದ್ರಿಂದ ಸಿಕ್ಕಾಪಟ್ಟೆ ಖಾರ ಆಗೋಗಿತ್ತು. ಸುಮಾರು ಜನಕ್ಕೆ ಮೀಡಿಯಮ್ ಖಾರ ಇಷ್ಟಪಡುವಂಥವ್ರಿಗೆ ಇದು ಸ್ವಲ್ಪ ಜಾಸ್ತಿ ಸ್ಪೈಸಿ ಅಂತ ಅನ್ನಿಸ್ತು. ಸೊ ನನಗೂ ಇದೊಂದು ಎಕ್ಸ್ಪೀರಿಯನ್ಸ್, ಯಾಕಂದರೆ ನನಗೂ ಇದಕ್ಕೆ ಮುಂಚೆ ಎಲ್ಲ ಯಾವ್ಯಾವ ಥರ ಮೆಣಸಿನ್ಕಾಯಿ ಇದೆ ಅಂತ ಅನ್ನೋದು ಐಡಿಯಾ ಇರಲಿಲ್ಲ. ಇವಾಗೆಲ್ಲ ನಾನು ಉಪಯೋಗಿಸ್ತಾ ಇದ್ದಂಗೆ ನನಗೂ ಒಂದು ಎಕ್ಸ್ಪೆರಿಮೆಂಟ್ ಮಾಡ್ತಾ ಇರೋದು ಅನಿಸ್ತಾ ಇದೆ. ಸೊ ತುಂಬ ಖಾರ ಬೇಕು ಅಂತನ್ನೋರಿಗೆ ನೀವು ಕಡ್ಡಿ ಬ್ಯಾಡಗಿ ಅಂತ ಸಿಗುತ್ತೆ, ಅದನ್ನು ಉಪಯೋಗಿಸ್ಕೊಂಡು ನೀವು ಚಿಲ್ಲಿ ಪೌಡ್ರ್ ಮಾಡ್ಕೋಬೋದು, ಧನಿಯಾ ಪೌಡ್ರ್ ಸಾಂಬಾರ್ ಪೌಡ್ರ್ ಮಾಡ್ಕೋಬೋದು. ಖಾರ ಕಡಿಮೆ ಬೇಕು ಅಂತನವ್ರಿಗೆ ದಪ್ಪ ಬ್ಯಾಡಗಿ ಮೆಣಸಿನ್ಕಾಯಿ ಸಿಗುತ್ತೆ, ಅದನ್ನು ಉಪಯೋಗಿಸ್ಕೋಬೋದು. ನಾವು ದಪ್ಪ ಬ್ಯಾಡಗಿನೇ ಉಪಯೋಗಿಸ್ತಿದ್ವಿ, ಬಟ್ ಈ ಸತಿ ಸ್ವಲ್ಪ ಚೇಂಜ್ ಮಾಡಿದೆ, ಕಡ್ಡಿ ಬ್ಯಾಡಗಿ ಹಾಕೋಣ ಅಂತ. ಖಾರ ಮತ್ತು ಬಣ್ಣ ಎರಡೂ ಚೆನ್ನಾಗಿ ಬರುತ್ತೆ ಅಂತ ಅವ್ರು ಹೇಳಿದ್ದಕ್ಕಾಗಿ ಸೊ ನನಗೆ ಯಾಕೋ ಅದು ಇಷ್ಟ ಆಗಲಿಲ್ಲ. ಮತ್ತೆ ವಾಪಸ್ ನಮ್ಮ ದಪ್ಪ ಬ್ಯಾಡಗಿಗೆ ಬಂದ್ವಿ. ಸೊ ಖಾರ ಜಾಸ್ತಿ ಇಷ್ಟಪಡುವಂಥವ್ರು ನೀವು ಕಡ್ಡಿ ಬ್ಯಾಡಗಿ ಅಂತ ಸಿಗುತ್ತೆ, ಅದನ್ನು ಉಪಯೋಗಿಸ್ಕೊಂಡು ನೋಡಿ, ಖಾರ ಜಾಸ್ತಿ ಇರುತ್ತೆ. ಸೊ ನಾನಿಲ್ಲಿ ಕಡಲೆ ಹಿಟ್ಟಿನ ನೀರು ಹಾಕಿ ಒಂದು ಸ್ವಲ್ಪ ಕುದಿಸ್ಕೊಂಡ ನಂತರ ನಾನು ಇದಕ್ಕೆ ಬೆಂಡೆಕಾಯಿ ಹಾಕಿ ಸ್ವಲ್ಪ ನೀರು ಹಾಕಿ ಇದು ಕುದಿಯೋದಕ್ಕೆ ಬಿಟ್ಬೇಡ. ಒಂದು 2 ರಿಂದ 3 ನಿಮಿಷ ಬೆಂಡೆಕಾಯಿ ಈ ಕಡಲೆ ಹಿಟ್ಟಿನ ನೀರಲ್ಲೇ ಬೇಯಬೇಕು. ನೋಡಿ, ಬೇಳೆ ಎಲ್ಲ ಏನು ಹಾಕದೆ ಮಾಡುವಂಥ ಒಂದು ಸಾಂಬಾರ್. ಹಾಗೆ ಈ ಕಡಲೆ ಹಿಟ್ಟು ಹಾಕಿರೋದ್ರಿಂದ ಗಟ್ಟಿನೂ ಆಗಿದೆ, ಬೆಂಡೆಕಾಯಿಯು ಚೆನ್ನಾಗಿ ಬೆಂದಿದೆ. ಈ ಥರ ಆದಮೇಲೆ ಲಾಸ್ಟಲ್ಲಿ ನಾವು ಇದಕ್ಕೆ 1 ಕಪ್ಪಷ್ಟು ಮೊಸರನ್ನು ಬೀಟ್ ಮಾಡಿ ಹಾಕೋಣ, ಅಥವಾ ನೀವು ಗಟ್ಟಿ ಮಜ್ಜಿಗೆ ಹಾಕೋಬೋದು. ಸೊ ಫಸ್ಟ್ ನಾನು ಇಲ್ಲಿ ಮೊಸರನ್ನ ಬೀಟ್ ಮಾಡಿ ನಂತರ ಇದಕ್ಕೆ ಇನ್ನು ಸ್ವಲ್ಪ ನೀರು ಹಾಕೋತಾ ಇದ್ದೀನಿ. ಯಾಕಂದರೆ ಇದಕ್ಕೆ ಈ ಸಾಂಬಾರಿಗೆ ಮೇಯ್ನಾಗಿ ಮಜ್ಜಿಗೆನೇ ಹಾಕ್ಕೊಳ್ಳೋದ್ರಿಂದ ನಮಗೆ ದೇಹಕ್ಕೂ ಒಂದು ತಂಪಿನ ರೀತಿಯಲ್ಲಿ ಈ ಸಾಂಬಾರು ನೀವು ಮಾಡ್ಕೊಂಡು ತಿನ್ಬೋದು, ತುಂಬ ರುಚಿಯಾಗಿರುತ್ತೆ. ಮಜ್ಜಿಗೆ ಹಾಕಿದ್ಮೇಲೆ ತುಂಬ ಹೊತ್ತು ಕುದಿಸೋಕೆ ಹೋಗಬಾರ್ದು. ಇದು ಬೆಂಡೆಕಾಯಿ ಎಲ್ಲ ಬೆಂದು ಇನ್ನೇನು ಆಯಿತು ಸಾಂಬಾರು ಅಂತನ್ನುವಾಗ ಲಾಸ್ಟಲ್ಲಿ ಮಜ್ಜಿಗೆ ಹಾಕೋಣ. ಅಥವಾ ಮೊಸರು ಹಾಕೋದಿದ್ರೆ ನೀವು ಬೀಟ್ ಮಾಡಿ ಈ ರೀತಿ ಹಾಕಿ ನೀರು ಅಡ್ಜಸ್ಟ್ ಮಾಡಿಕೊಂಡು ನಂತರ ಒಂದು ಸ್ವಲ್ಪ ಹೊತ್ತು ಬಿಸಿ ಮಾಡಿಕೊಂಡ್ರೆ ಸಾಕು. ಕುದಿಸೋದಕ್ಕೂ ಹೋಗಬಾರ್ದು, ಕುದಿಸೋಕೆ ಹೋದರೆ ಇದು ಸ್ವಲ್ಪ ಹೊಡೆದೋದಂಗೆ ಆಗುತ್ತೆ. ಆನಂತರ ಟೇಸ್ಟ್ ಚೆಕ್ ಮಾಡಿ ನನಗೂ ಸ್ವಲ್ಪ ಉಪ್ಪು ಕಮ್ಮಿ ಇದೆ ಅಂತ ಅನ್ನಿಸ್ತು, ಉಪ್ಪು ಹಾಕ್ಬಿಟ್ಟು ನಂತರ ಅದು ಸ್ವಲ್ಪ ಬಿಸಿ ಆದ ಕೂಡಲೇ ಸ್ಟವ್ ಆಫ್ ಮಾಡಿ ಲಾಸ್ಟಲ್ಲಿ ಕಟ್ ಮಾಡಿರೋಂಥ ಕೊತ್ತಂಬರಿ ಸೊಪ್ಪು ಹಾಕಿ ಬಿಸಿ ಬಿಸಿ ಅನ್ನೋ ಜೊತೆಗೆ ನಾನು ಇದನ್ನು ಸರ್ವ್ ಮಾಡ್ತಾಯಿದ್ದೀನಿ. ಬೆಂಡೆಕಾಯಿ ಮಜ್ಜಿಗೆ ಸಾರು ಅಂತ ಅನ್ಕೋಬೋದು, ಅಥವಾ ಬೆಂಡೆಕಾಯಿ ಮೊಸರು ಸಾರು ಅಂತ ಅನ್ಕೋಬೋದು. ತುಂಬ ಚೆನ್ನಾಗಿರುತ್ತೆ ಬಿಸಿ ಅನ್ನಕ್ಕೆ. ಹಾಗೆ ಇದಕ್ಕೊಂದು ಸೈಡ್ ಡಿಶ್ ಮಾಡ್ತಾಯಿದ್ದೀನಿ. ಬೇಯಿಸಿಟ್ಕೊಂಡಿರೋಂಥ ಆಲೂಗಡ್ಡೆನ ಸ್ವಲ್ಪ ಉಪ್ಪು, ಒಂದು ಸ್ವಲ್ಪ ಎಣ್ಣೆ, ಸ್ವಲ್ಪ ಅಚ್ಕಾರದ ಪುಡಿ, ಹಾಗೆ ಇಡ್ಲಿ ಪುಡಿ ಹಾಕ್ತಾಯಿದ್ದೀನಿ. ಅಂದರೆ ಇದು ಇಡ್ಲಿ ಚಟ್ನಿ ಪುಡಿ ಅಂತಲೇ ನಮ್ಮ ಹತ್ರ ಸಿಗುತ್ತೆ. ಸೊ ಗನ್ ಪೌಡರ್ ಅಂತ ಕೂಡ ಇದನ್ನು ಕರಿಬೋದು. ಈ ಗನ್ ಪೌಡರ್ ಹಾಕಿ ಮಾಡುವಂಥ ಆಲೂ ಫ್ರೈ ತುಂಬ ಚೆನ್ನಾಗಾಗುತ್ತೆ. ನೆಂಚ್ಕೊಳ್ಳೋದಕ್ಕೆ ಏನಾದ್ರು ಬೇಕು ಅಂತ ಅನಿಸ್ದಾಗ ಅದು ಹಿಡೀರಾಗಿ ಮಾಡ್ಕೊಳ್ಳೋವಂಥ ಒಂದು ರೆಸಿಪಿ. ಆಲೂಗಡ್ಡೆ ಬೇಯಿಸಿಟ್ಕೊಂಡಿದ್ರೆ ಕೆಲವು ನಿಮಿಷದಲ್ಲಿ ನಿಮಗೆ ಇದೊಂದು ಸೈಡ್ ಡಿಶ್ ರೆಸಿಪಿ ರೆಡಿ ಆಗುತ್ತೆ. ಸೊ ಇವತ್ತಿನ ಸಾಂಬಾರ್ ಮತ್ತು ಅನ್ನದ ಜೊತೆಗೆ ನೆಂಚ್ಕೊಳ್ಳೋದಕ್ಕೋಸ್ಕರ ಇದನ್ನು ಸೈಡ್ ಡಿಶಲ್ಲಿ ಸರ್ವ್ ಮಾಡ್ತಾಯಿದ್ದೀನಿ. ಸೊ ಸಮ್ಮರ್ ಸ್ಪೆಷಲ್ನ ಥಾಲಿ ಇಲ್ಲಿ ರೆಡಿ ಇದೆ. ಸೌತೆಕಾಯಿ, ಸ್ವಲ್ಪ ರೈಸು, ಮತ್ತು ಇದಕ್ಕೆ ಕಾಂಬಿನೇಷನ್ ಆಗಿ ಆಲೂಗಡ್ಡೆ ಫ್ರೈ, ಅದು ಗನ್ ಪೌಡರ್ ಹಾಕಿ, ಜೊತೆಗೆ ಮೊಸರು ಹಾಕಿ ಮಾಡಿರೋ ಅಂಥ ಬೆಂಡೆಕಾಯಿ ಮೊಸರಿನ ಸಾರು ಒಂದೊಳ್ಳೆ ರುಚಿ ಕೊಡುತ್ತೆ. ಸೊ ಪರ್ಫೆಕ್ಟ್ ಸಮ್ಮರ್ ಥಾಲಿ ಇಲ್ಲಿ ರೆಡಿ ಇದೆ. ತೃಪ್ತಿಯಾಗಿ ಊಟ ಮಾಡ್ಬೋದು. ಒಂದ್ಸತಿ ಈ ರೆಸಿಪಿ ನೀವು ಒಮ್ಮೆ ಟ್ರೈ ಮಾಡಿ ನೋಡಿ, ಬಹುಶಃ ನಿಮಗೂ ಇದು ಇಷ್ಟ ಆಗುತ್ತೆ. ಸೊ ಡಿಯರ್ಸ್, ಇದು ಇವತ್ತಿನ ಬ್ಲಾಗ್ ಆಗಿತ್ತು. ಇವತ್ತಿನ ಈ ಬ್ಲಾಗ್ ನಿಮ್ಮೆಲ್ಲರಿಗೂ ಇಷ್ಟ ಆಗಿದೆ ಅಂತ ಭಾವಿಸ್ತಾ ಮತ್ತೆ ಸಿಗ್ತೀನಿ ನಾಳೆ ಇನ್ನೊಂದು ಇಂಟ್ರೆಸ್ಟಿಂಗ್ ಆಗಿರುವಂಥ ಬ್ಲಾಗ್ ಜೊತೆಗೆ. ಹೋಗ್ಬಲ್ಲ.